ಇನ್ನು ಒಂದ್ ಕಡೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಲಾಗಿದೆ. ಮತ್ತೊಂದು ಕಡೆ ಸೋನು ನಿಗಮ್ಗೆ ಕಾನೂನಿನ ಕಂಟಕ ಕೂಡ ಹೆಚ್ಚಾಗ್ತಾ ಇದೆ. ಸಹಜವಾಗಿ ಹೆಚ್ಚಾಗಬೇಕಾಗಿರುವಂಥದ್ದೇ. ಒಂದ್ ಕಡೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಿರುವಂತಹ ಘೋಷಣೆ ಬಂದಿದೆ. ಮತ್ತೊಂದು ಕಡೆಯಿಂದ ಅವರ ಮೇಲೆ ಕಾನೂನಿನ ಕಂಟಕ ಕೂಡ ಜಾಸ್ತಿ ಆಗ್ತಾ ಇದೆ. ಸೋನು ನಿಗಮ್ ಮೇಲೆ ಸಾಲು ಸಾಲು ದೂರುಗಳು ದಾಖಲಾಗ್ತಾ ಇದ್ದಾವೆ. ಚಿತ್ರದುರ್ಗದಲ್ಲಿ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿದೆ. ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟದಿಂದ ಕೂಡ ಈಗ ದೂರು ದಾಖಲಾಗಿರುವಂಥದ್ದು. ಸುಮ್ಮನೆ ಮಾತನಾಡಿ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಬಾರಿ ಅವರು ಮಾತನಾಡಿರುವಂಥದ್ದು ಅಷ್ಟು ನೋವನ್ನು ತಂದಿರುವಂಥದ್ದು. ಚಿತ್ರದುರ್ಗ ಡಿವೈಎಸ್ಪಿ ದಿನಕರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಸದಸ್ಯರು. ನೋಡ್ತಾ ಇದ್ದೀವಿ, ಒಂದು ಕಡೆ ಸೋನು ನಿಗಮ್ ಸ್ಪಷ್ಟನೆ ಕೊಡುವಂತಹ ನೆಪದಲ್ಲಿ 5-6 ಗುಂಡಾಗಳು ಅಂತ ಹೇಳಿರುವಂಥದ್ದು. ಮೊನ್ನೆ ಸ್ಟೇಜ್ ಮೇಲೆ ಮಾತನಾಡುವಾಗ ಹೇಳ್ತಾರೆ, ಒಬ್ಬ ವ್ಯಕ್ತಿ ಇದ್ದ, ಆತ ನನಗೆ ಥ್ರೆಟ್ನಿಂಗ್ ಮಾಡೋ ಥರ, ನನಗೆ ಭಯ ಹುಟ್ಟಿಸೋ ಥರ ಕನ್ನಡ ಕನ್ನಡ ಅಂತ ಕೂಗ್ತಾ ಇದ್ದ ಅಂತ ಹೇಳಿ ಸ್ಪಷ್ಟನೆ ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ 4-5 ಜನ ರೌಡಿ ಎಲಿಮೆಂಟ್ಸ್ಗಳಿತ್ತು. ಅದು ಕಾಲೇಜ್ ಫಂಕ್ಷನ್ ಸ್ವಾಮಿ, ನೀವು ಹೋಗಿರೋದು ಕಾಲೇಜ್ಗೆ. ಅಲ್ಲಿ ಕಾಲೇಜಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ? ಹೊರಗಡೆಯವ್ರು ಯಾರ್ಯಾರು ಬರೋದಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ಮಾತನಾಡಬೇಕು ಅಂತೇಳಿ ಮಾತನಾಡೋದು, ಸ್ಪಷ್ಟನೆ ಕೊಡುವಂಥ ಹೆಸರಲ್ಲಿ ಮತ್ತೊಂದಿಷ್ಟು ದೂಷಣೆಯನ್ನು ಕೊಡುವಂಥದ್ದು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಕಾರಣದಿಂದಾಗಿ ಅವರ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗ್ತಾ ಇದ್ದಾವೆ. ಈಗ ಚಿತ್ರದುರ್ಗದಲ್ಲೂ ಕೂಡ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿದೆ. ಚಿತ್ರದುರ್ಗದ ಡಿವೈಎಸ್ಪಿ ದಿನಕರ್ ಅವರಿಗೆ ದೂರನ್ನು ಕೊಟ್ಟಲಾಗಿದೆ. ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟದಿಂದ ದೂರು ದಾಖಲಾಗಿರುವಂಥದ್ದು. ಇನ್ನು ಒಂದು ಕಡೆ ಸೋನು ನಿಗಮ್ ಬ್ಯಾನ್ ಆಗ್ತಾ ಇದ್ದಾರೆ, ಬ್ಯಾನ್ ಆಗಿರೋ ಬಗ್ಗೆ ಘೋಷಣೆ ಆಗಿದೆ. ಮತ್ತೊಂದು ಕಡೆ ಮಂಡ್ಯದಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ದೂರನ್ನ ಕೊಟ್ಟಿರುವಂಥದ್ದು. ಬೆಂಗಳೂರಲ್ಲಿ ಬ್ಯಾನ್ ಘೋಷಣೆ ಆಗುತ್ತೆ, ಚಿತ್ರದುರ್ಗದಲ್ಲಿ ದೂರು ದಾಖಲಾಗಿದೆ. ಈಗ ಮಂಡ್ಯದಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ದೂರನ್ನ ದಾಖಲು ಮಾಡಿದ್ದಾರೆ. ಮಂಡ್ಯ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಸೋನು ನಿಗಮ್ ಅವರನ್ನ ಬಂಧಿಸಿ ಅನ್ನುವಂಥ ಒತ್ತಾಯವನ್ನ ಕೂಡ ಈ ದೂರಿನಲ್ಲಿ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಹಲವು ಕನ್ನಡ ಪರ ಸಂಘಟನೆಗಳವರು ಮಂಡ್ಯ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಈ ವಾದಗಳನ್ನ ಸಹಿಸುವಂತದ್ದಲ್ವೇ ಅಲ್ಲ. ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಮಾತುಗಳನ್ನ ಆಡಿರುವಂತ ಸೋನು ನಿಗಮ್ ಅವರನ್ನ ಕರ್ನಾಟಕ ಚಿತ್ರರಂಗ ನಿಷೇಧ ಮಾಡಬೇಕು ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಮೌನವನ್ನ ಮುರಿದು ಸೋನು ನಿಗಮ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಮಾತನ್ನ ಆಡಬೇಕು. ತಮಗೆ ಮತ ಕೊಟ್ಟಂತ ಕನ್ನಡಿಗರ ಸ್ವಾಭಿಮಾನ ಉಳಿಯುವ ನಿಟ್ಟಿನಲ್ಲಿ ಸೋನು ನಿಗಮ್ ಅವರನ್ನ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಸರ್ಕಾರ ನಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಯಾವುದೇ ಕಿಡಿಗೇಡಿಗಳು ಕನ್ನಡ ಭಾಷೆಗೆ, ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ನಾಡಿಗೆ ಏನಾದರೂ ತಪ್ಪು ಪದ ಸಂದೇಶ ತಲುಪಿಸುವಂಥದ್ದು, ರಾಜ್ಯದ ಜನರಿಗೆ ದಿಕ್ಕು ತಪ್ಪಿಸುವಂಥ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಯಾರೇ ಮಾಡಿದ್ರು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂಥ 24 ಗಂಟೆ ಒಳಗೇನೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು, ಬಂಧನಕ್ಕೆ ಒಳಪಡಿಸುವಂಥ ಒಂದು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಬೇಕನ್ನುವ ಆಗ್ರಹವನ್ನು ಕನ್ನಡ ಸೇನೆ ಇಂದು ಮಾಡ್ತಾ ಇದೆ. ಸೋನು ನಿಗಮ್ ಅವ್ರನ್ನ ಬಂಧನ ಮಾಡಬೇಕು. ಯಾವುದೇ ಕಾರಣಕ್ಕೂ ಚಿತ್ರರಂಗ ಅವ್ರನ್ನ ಬಹಿಷ್ಕರಿಸಬೇಕು. ಯಾವುದೇ ಕಾರಣ ಗಾಯಕ ಸೋನು ನಿಗಮ್ ಮೇಲೆ ದೂರುಗಳು ಒಂದಿಲ್ಲ ಒಂದು ಕಡೆ ದಾಖಲಾಗ್ತಾ ಇದ್ದಾವೆ. ಮತ್ತೊಂದು ಕಡೆ ಬ್ಯಾನ್ ಕೂಡ ಮಾಡಿದೆ ಅವರನ್ನ ಕನ್ನಡ ಚಿತ್ರರಂಗ. ಈಗ ಗಾಯಕ ಸೋನು ನಿಗಮ್ ಅವರಿಗೆ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ. ಆವಲಹಳ್ಳಿ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನ ಕೊಡಿ ಅನ್ನುವಂಥ ನೋಟಿಸ್ ಅನ್ನ ಈಗ ಪೊಲೀಸರು ಜಾರಿ ಮಾಡಿರುವಂಥದ್ದು. 1 ವಾರದ ಒಳಗೆ ವಿಚಾರಣೆಗೆ ಹಾಜರಾಗಬೇಕು, ಈ ಸೂಚನೆಯನ್ನ ಕೂಡ ಈಗ ಪೊಲೀಸರು ಕೊಟ್ಟಿದ್ದಾರೆ. ಕೇವಲ ಸೋನು ನಿಗಮ್ ಅವರಿಗೆ ಮಾತ್ರ ಅಲ್ಲ, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರಿಗೂ ಕೂಡ ನೋಟಿಸನ್ನು ಕೊಡೋದಕ್ಕೆ ಸದ್ಯ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೋನು ನಿಗಮ್ ಮಾತನಾಡಿದಂಥ ವಿಡಿಯೋ ಪರಿಶೀಲನೆಗೆ ಕೂಡ ಈಗ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಪೊಲೀಸರು. ನೋಡಿ, ಸುಮ್ಮನೆ ತಮ್ಮ ಮೇಲೆ ತಾವು ಎಳೆದುಕೊಂಡಂಥದ್ದು ಇದು. ಮಾತಾಡಿದ್ರು ಹೋಯ್ತು, ಮುತ್ತೊಡೆದ್ರು ಹೋಯ್ತು ಅನ್ನುವಂಥ ಒಂದು ಮಾತಿದೆ. ಸೋನು ನಿಗಮ್ ಅಂಥವ್ರು ಅದನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಕನ್ನಡಿಗರು ಅತಿಯಾದಂಥ ಪ್ರೀತಿಯನ್ನು ಕೊಡ್ತಾರೆ, ಯಾವುದೇ ಅಡೆತಡೆ ಇಲ್ಲದೆ ಫಿಲ್ಟರ್ ಇಲ್ಲದಂಥ ಪ್ರೀತಿ ಕನ್ನಡಿಗರದ್ದು. ಅಂಥ ಕನ್ನಡಿಗರಿಗೆ ಯಾರಾದರೂ ಮೋಸವನ್ನು ಮಾಡ್ತಾ ಇದ್ದಾರೆ ಅಥವಾ ಈ ರೀತಿಯಾಗಿ ಅವಹೇಳನ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಕನ್ನಡಿಗರ ಕೋಪ ಕೂಡ ಅಷ್ಟೇ ಸಾತ್ವಿಕ ಇರುತ್ತೆ, ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಹೀಗಾಗಿ ದೂರುಗಳ ಸರಮಾಲೆಗೆ ನಾವು ನೋಡ್ತಾ ಇದ್ದೀವಿ ಈಗ.